ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ರಿಂದ 13 ವಾಕ್ಯಗಳು. ಇಬ್ರಿಯ 12, Hebrews chapter 12 verse 5 to 13. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ. ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳ್ರಿ. ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟ ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ಆಮೇನ್. ಇವತ್ತು ನಾನು ನಿಮಗೊಂದು ಪ್ರಶ್ನೆ ಕೇಳ್ತಿದ್ದೀನಿ. ದೇವರು ಒಂದು ವೇಳೆ ತಂದೆಯಾದರೆ ಆ ಬಿಟ್ಟ ಸ್ಥಳನ ನೀವು ಎಷ್ಟು ಜನ ತುಂಬಿಸೋಕ್ಕೆ ಇಷ್ಟಪಡ್ತೀರಾ? ದೇವರು ನಿಮಗೆ ತಂದೆಯಾದರೆ ಏನು ಮಾಡಬೇಕು? ತಂದೆಯಾದರೆ ಏನು ಮಾಡ್ಬೇಕು? ನೀವು ಹೇಳ್ರಿ ನೋಡೋಣ. ಹೇಳಿ, ಕೇಳಿದ್ದೆಲ್ಲ ಕೊಡಿಸ್ಬೇಕು. ಅದೇ ತಾನೇ ಮೇನ್ ಅಪ್ಪ. ಇನ್ನೇನಕ್ಕಿರೋದಪ್ಪ? ಇಲ್ಲಾಂದರೆ ಬೆಪ್ಪ. ಮತ್ತೆ ಏನಾದರೂ ತಂದೆ ಆದರೆ ಏನು ಮಾಡಬೇಕು? ನೀವು ಬಯಸ್ತಿದ್ದೀರಲ್ಲ, ಈ ವರ್ಷದಲ್ಲಿ ದೇವ್ರು ನಿಮಗೆ ತಂದೆ ಆಗಿದ್ರೆ ಏನು ಕೊಡಬೇಕು? ಬಿಲ್ಡಿಂಗ್ ಕೊಡಬೇಕಾ? ಓಕೆ, ನೀವು ಎಲ್ಲರೂ ಯೋಚನೆ ಮಾಡ್ತಿದ್ದೀರಾ, ಯಾಕಂದರೆ ಸುಮಾರು ಲಿಸ್ಟ್ ಇದಾವಲ್ಲ ಯಾವುದಂತ ಹೇಳೋದು ಅಂತ. ಓಕೆ, ಆದರೆ ದೇವರು ತಂದೆ ಆದರೆ ಈ ವಾಕ್ಯದಲ್ಲಿ ಏನು ಮಾಡ್ತಾನೆ? ಕಳೆದ 2 ವಾರದಿಂದ ದೇವರು ಸಹೋದರನಾದರೆ ಅಂತ ನಾನು ಪ್ರಸಂಗ ಮಾಡಿದೆ. ಇವತ್ತು ದೇವರು ನಮಗೆ ತಂದೆಯಾದರೆ, ಈ ವಾರದಲ್ಲಿ ಗುರುವಾರ ನಮ್ಮ ಸಭೆಗೆ ಭಾಳ ವರ್ಷ ಹಿಂದೆ ಇರ್ಬೋದು ಬಂದಂಥ ಅವರೊಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್. ಆದರೆ ನಾನು ಆ ಜಾಗಕ್ಕೆ ಬೇರೆ ಕಡೆ ಪ್ರಾರ್ಥನೆಗೆ ಹೋಗಿದ್ದರಿಂದ ಅವ್ರು ಭಾಳ ಸರಿ ನನ್ನ ಕರೀತಿದ್ರು. ಆದರೆ ನನಗೆ ಹೋಗಲಿಕ್ಕೆ ಪ್ರೇರೇಪಣೆ ಆಗದೆ ಇರೋದ್ರಿಂದ ಕೆಲವು ತಿಂಗಳುಗಳು ನಾನು ಹೋಗಲಿಲ್ಲ. ಆದರೆ ಈ ಗುರುವಾರ ದಿಢೀರ್ ಎಂಬುದಾಗಿ ನನಗೆ ಹೋಗಬೇಕಂತ ಪ್ರೇರೇಪಣೆ ಆಯಿತು. ಒಂದು ಪ್ರೇಯರ್ ಮುಗಿಸಿ ಫೋನ್ ಮಾಡಿ ನಾನು ಹೋದೆ. ಒಬ್ಬ ಬಂದು ಕರ್ಕೊಂಡು ಹೋದರು. ಆದರೆ ನಾನು ಆ ಮನೆಗೆ ಹೋಗಿ ಪ್ರಾರ್ಥನೆ ಮಾಡುವಾಗ ಸಾಮಾನ್ಯವಾಗಿ ದೇವರ ಹತ್ರ ನಾನು ಯಾವಾಗಲೂ ಒಂದು ಪ್ರತಿಷ್ಠೆ ಮಾಡ್ಕೊಂಡಿದ್ದೀನಿ. ಅದೇನೆಂದರೆ, ದೇವರೇ, ಯಾರೇ ಶ್ರೀಮಂತರಾದರೂ ಬಡವರಾದರೂ ಎಲ್ಲಿಗೆ ನೀನು ಕರ್ಕೊಂಡೋದ್ರು, ನೀನು ಏನಾದರೂ ಹೇಳ್ಬೇಕು ಅಂತಿದ್ರೆ ಅದನ್ನು ಮುಖದಾಕ್ಷಿಣ್ಯ ಇಲ್ಲದೆ ನಾನು ಹೇಳ್ತೀನಿ. ಇದು ನಾನು ದೇವರೊಂದಿಗೆ ಮಾಡ್ಕೊಂಡಿರೋ ಒಪ್ಪಂದ ನನ್ನ 20ನೇ ವಯಸ್ಸಿನಲ್ಲಿ. ಅದು ಹಣಕ್ಕಾಗಿನೋ ಅವ್ರು ನನಗೇನು ಮಾಡ್ತಾರೋ ಅನ್ನೋದನ್ನ ನಾನು ಬದಿಗಿಟ್ಟು, ನೀನೇನಾದರೂ ಹೇಳಬೇಕು ಅಂತಿದ್ರೆ ಅದನ್ನು ನಾನು ಹೇಳ್ತೀನಿ ಸ್ವಾಮಿ, ಆಮೇಲೆ ರಿಸಲ್ಟ್ ನಾನು ನಿನಗೆ ಬಿಡ್ತೀನಿ ಅಂತ. ಸೊ ಅದೇ ಪ್ರತಿಷ್ಠೆಯಲ್ಲಿ ಆ ಮನೆಗೂ ನಾನು ಹೋದೆ. ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಆ ಹುಡುಗ ಒಬ್ಬ ಸಹೋದರನಿಗೆ, ಅವನು ಆತ್ಮಿಕವಾಗಿ ಸ್ವಲ್ಪ ಆರಾಧನೆ ಎಲ್ಲ ನಡೆಸುವಂಥ ವ್ಯಕ್ತಿನೇ. ಆದರೆ ದಿಢೀರಂತ ಪ್ರಾರ್ಥನೆ ಮಾಡುವಾಗ ದೇವರು ಅವನಿಗೆ ಭಾಳ ಎಚ್ಚರಿಸುವಂಥ ಒಂದು ಪದವನ್ನು ಹೇಳಬೇಕು ಅಂತ ಹೇಳಿದ್ನು. ತಂದೆ ತಾಯಿ ಪಕ್ಕದಲ್ಲಿ ನಿಂತಿದ್ದಾರೆ. ಮೊದಲನೇ ಸಾರಿ ನಾನು ಆ ಮನೆಗೆ ಪ್ರೇಯರ್ಗೆ ಹೋಗಿರೋದು. ಆದರೆ ತಾಳ್ಮೆಯಿಂದ, ದೇವರ ಕೃಪೆಯಿಂದ ಆ ಮಾತನ್ನು ನಾನು ಅವನಿಗೆ ಹೇಳಿಬಿಟ್ಟೆ. ಅವರ ಅಪ್ಪ ಅಮ್ಮ ಇಬ್ಬರು ಅವನ್ನ ನೋಡ್ತಾ ಇದ್ದಾರೆ. ಅವನು ಯಾಕಾದರೂ ಸಿಕ್ಕಾಕೊಂಡು ಅಂತ ಅವನು ಪಾಪ ಬೆಪ್ಪ ಆಗಿಬಿಟ್ಟಿದ್ದ. ಆದರೆ ಎಲ್ಲ ಆಯಿತು. ಅದಾದಮೇಲೆ ನನ್ನನ್ನು ಅವನೇ ಬಿಡಬೇಕು ಬೇರೆ. ಎಂಥ ಕಷ್ಟ ನೋಡ್ರಿ ಅವನಿಗೆ ಪಾಪ. ಇಷ್ಟು ಅವಮಾನನೂ ಪಡಿಸ್ಬಿಟ್ರು ನಮ್ಮ ಅಪ್ಪ ಅಮ್ಮನ ಮುಂದೆ. ಆ ಥರ ಎಲ್ಲ ಯೋಚನೆ ಮಾಡಲಿಲ್ಲ. ಆದರೆ ಅವನು ನನ್ನನ್ನು ಗಾಡೀಲಿ ಕರ್ಕೊಂಡು ಹೋಗುವಾಗ, ನನ್ನ ಬಸ್ ಸ್ಟಾಪ್ ಹತ್ರ ಬಿಡುವಾಗ ಒಂದು ಮಾತು ಕೇಳ್ದ. ಅಯ್ಯ, ದೇವರು ಹೆಂಗೆ ಮಾತಾಡ್ತಾರೆ ನಿಮಗೆ ಕರೆಕ್ಟಾಗಿ ಅಂದ. ನಾನು ಯಾರಿಗೂ ಗೊತ್ತಿಲ್ಲದೆ ಅದನ್ನ ಮಾಡ್ತಾಯಿದ್ದೆ, ನಿಮ್ಗೆ ಹೆಂಗೆ ಗೊತ್ತಾಯ್ತದು? ನಾನು ಅವನಿಗೆ ಹೇಳಿದೆ, ಇದು ಭಾಳ ವರ್ಷ ಸಂಬಂಧಗಳು ಹೆಚ್ಚಾದಾಗ
ಯಾರಾದರೂ ಒಬ್ರು ಹತ್ತದವ್ರು ಮಾತಾಡಿದ್ರೆ ಅದು ನಮ್ಮ ಶಬ್ದನ ಇಲ್ವೋ ಹಂಗಂತ ಆಡಿಬಲ್ ಸೌಂಡ್ ಏನು ನನಗೆ ಕೇಳಲ್ಲ. ಇದುವರೆಗೂ ಆ ಥರ ಶಬ್ದ ನನಗೇನು ಕೇಳಿಲ್ಲ ಆಕಾಶದಿಂದ. ಆದರೆ ನನ್ನ ಹೃದಯದಲ್ಲಿ ಆತನ ಮಾತಾಡೋ ಶಬ್ದ ಯಾವುದು ಅಂತ ನನಗೆ ಗೊತ್ತು. ಅದು ಸಂಬಂಧದಲ್ಲಿ ಬೆಳೆದವನಿಗೆ ಮಾತ್ರನೇ ಗೊತ್ತಾಗ. ಒಂದು ವೇಳೆ ದೂರದಿಂದ ನೀವು ನಿಂತಿದ್ರೆ ನಾನು ಇಲ್ಲಿಂದ ಕೂಗಿದ್ರೆ ನಿಮಗೆ ಕೇಳಿಸಲ್ಲ. ಒಂದು ವೇಳೆ ಆ ಶೆಡ್ ಹತ್ರ ಬಂದ್ರೂ ನಾನು ಕೂಗಿದ್ರೆ ನಿಮಗೆ ಕೇಳಿಸಲ್ಲ. ಕೆಲವರಿಗೆ ಆ ಗಾಡಿಗಳು ನಿಂತಿರೋ ಜಾಗದಲ್ಲಿ ಬಂದರೆ ಕೇಳಿಸಲ್ಲ. ದೇವರ ಶಬ್ದ ಯಾವಾಗ ಕೇಳುತ್ತೆ? ಹತ್ತಿರ ಬಂದಾಗ ಕೇಳುತ್ತೆ. ಇದು ಭಾಳ ಜನ ಅರ್ಥ ಮಾಡ್ಕೊಳ್ಳಲ್ಲ. ಶಬ್ದ ಕೇಳಬೇಕು ಅಂತ ಎಲ್ರಿಗೂ ಆಸೆ, ಆದರೆ ಹತ್ತಿರ ಬರೋಕ್ಕೆ ಎಲ್ರಿಗೂ ಆಸೆ ಇಲ್ಲ. ಅವನಿಗೆ ಆ ಮಾತನ್ನ ಹೇಳಿಬಿಟ್ಟು, ಏನಿವೆ ನಿನಗೇನಾದರೂ ಸಮಸ್ಯೆ ಇದ್ದರೆ ನನಗೆ ಹೇಳು, ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆದರೆ ದೇವರು ನಿನ್ನ ಲೈಫ್ನಲ್ಲಿ ದೊಡ್ಡ ಪ್ಲ್ಯಾನ್ ಇಟ್ಟಿದ್ದಾರೆ, ತುಂಬ ಥ್ಯಾಂಕ್ಸ್ ಅಂತ ತಪ್ಪಿಕೊಂಡು ನನಗೆ ಪ್ಲೇಸ್ದಲ್ಲಿ ಹಾಡು ಹೇಳಿಬಿಟ್ಟು ಅವನ ಗಾಡೀಲಿ ಹೋದ. ಆದರೆ ನಿಮ್ಗೆ ಆ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ನಿಜವಾಗಲೂ ನಾನು ಹೇಳಿದೆ ಅನ್ನೋದಲ್ಲ ವಿಷಯ. ದೇವರು ಅವನನ್ನು ಪ್ರೀತಿಸ್ತಾ ಇರೋದ್ರಿಂದ ಅವನ ಹತ್ರ ಮಾತಾಡ್ತಿದ್ದಾರೆ. ಈ ವಾಕ್ಯದಲ್ಲಿ ನೀವು ನೋಡೋದಾದರೆ 5ನೇ ವಾಕ್ಯ ಹೇಳುತ್ತೆ, ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ. ಏನೆಂದರೆ ಮಗನೇ ಕರ್ತನ ಶಿಕ್ಷೆಯನ್ನು ನೀನೇನು ಮಾಡಬೇಡ, ತಾತ್ಸಾರ ಮಾಡಬೇಡ, ಗದರಿಸುವಾಗ ಬೇಸರಗೊಳ್ಳಬೇಡ. ಹಾಗಿದ್ರೆ ಬಿಟ್ಟ ಸ್ಥಳನ ನೀವೇ ತುಂಬ್ರಿ ನೋಡೋಣ. ದೇವರು ತಂದೆಯಾದರೆ, ಎಲ್ಲರೂ ಹೇಳಿ, ದೇವರು ತಂದೆಯಾದರೆ ಎಲ್ಲರೂ ಹೇಳಿ ಏನು ಮಾಡ್ತಾನೆ? ಶಿಕ್ಷಿಸುತ್ತಾನೆ. ಈಗ ಎಷ್ಟು ಜನ ಆಮೇಲೆ ಹೇಳ್ತೀರಾ? ಆಮೇಲೆ ನೀನು ಹೇಳಲಿಲ್ಲ ಅಂದರು ನಡೆಯುತ್ತೆ. ಅದು ನಿನ್ನ ಮಗನಾಗಿದ್ದರೆ ಯೋಚನೆ ಮಾಡಬೇಡ. ಶಿಕ್ಷಿಸುತ್ತಾನೆ. ದೇವರು ತಂದೆಯಾದರೆ ಅದನ್ನು ಶಿಕ್ಷಿಸ್ತಾನೆ. ದೇವರು ಆ ಹುಡುಗನನ್ನು ಪ್ರೀತಿಸ್ತಾ ಇರೋದ್ರಿಂದಲೇ ನಾನು ಹೋಗಬಾರ್ದು ಅಂತ ಇದ್ದಂಥ ನನಗೆ ಅಲ್ಲಿ ಹೋಗಬೇಕು ಅಂತ ಅನಿಸ್ತಿದೆ, ಬಸ್ ಇಳಿಬೇಕು ಅನ್ನಿಸ್ತಿದೆ, ಅವ್ನು ಮಾತಾಡಬೇಕು ಅಂತಲೂ ಪವಿತ್ರಾತ್ಮನ ಕರ್ಕೊಂಡು ಹೋಗ್ತಿದ್ದಾನೆ. ಆ್ಯಕ್ಚುಲಿ ಅವತ್ತು ನಾನು ಬರೋ ಅಷ್ಟರಲ್ಲಿ ನನ್ನ ಟ್ರೈನ್ ಮಿಸ್ ಆಯಿತು. ರಾತ್ರಿ ಮನೆಗೆ ಬಂದಿದ್ದು ಲೇಟು. ನನಗೂ ಸ್ವಲ್ಪ ಅವತ್ತಿನ ದಿವಸ ಹಿಂಸೆ ಆದರೂ ಕೂಡ ಬಂದಾಗ ನನಗೊಂದು ತೃಪ್ತಿ ಆಯಿತು. ಯಾಕಂದರೆ ಈ ವಾಕ್ಯನ ನಾನು ಈ ವಾರದಲ್ಲಿ ಸಿದ್ಧ ಮಾಡ್ತಾಯಿದ್ದೆ. ದೇವರು ನನ್ನೊಳಗೊಂದು ಮನಸ್ಸಿನಲ್ಲಿ ಒಂದು ತೃಪ್ತಿ ಕೊಟ್ಟರು. ಒಬ್ಬ ಹುಡುಗ ನನಗೆ ನನ್ನ ಮೇಲೆ ಪ್ರೀತಿಯನ್ನು ನೀನು ಇಟ್ಟಿರೋದ್ರಿಂದ, ಅವನನ್ನು ನಾನು ಪ್ರೀತಿಸ್ತಾ ಇರೋದ್ರಿಂದ ನಾನು ನಿನ್ನನ್ನು ಎಚ್ಚರಿಸಲಿಕ್ಕೆ ಕರ್ಕೊಂಡು ಹೋದೆ. ಯಾಕೆ ಹೇಳ್ತಿದ್ದೇನೆ? ಶಿಕ್ಷೆ ಅಂದಿದ ತಕ್ಷಣ ಭಾಳ ಜನಕ್ಕೆ ಏನು ಅನಿಸುತ್ತೆ ಅಂದರೆ, ದೇವರು ನಮಗೆ ಕ್ಯಾನ್ಸರ್ ಬಂದ್ಬಿಡಿಸ್ಬಿಡೋಂಗೆ ಮಾಡಿಬಿಡ್ತಾನೆ, ಆಕ್ಸಿಡೆಂಟ್ ಮಾಡಿಸ್ಬಿಡ್ತಾನೆ. ಶಿಕ್ಷೆ ಅಂದಿದ ತಕ್ಷಣವೇ ಪದ ಎಲ್ರಿಗೂ ಏನು ಬರೋದು ಅಂದರೆ ಭಯ, ಕೆಟ್ಟದ್ದು. ಬಟ್ ಶಿಕ್ಷೆ ಅಂದರೆ ಪದ ಅಲ್ಲ, ಆ ಪದ ಅಲ್ಲ. ಇಲ್ಲಿ ಬಳಸಿರುವಂಥ ಪದ ಅದು ಟ್ರೈನಿಂಗ್, ಡಿಸಿಪ್ಲಿನ್, ಶಿಸ್ತು. ದೇವರು ಯಾರನ್ನಾದರೂ ಪ್ರೀತಿಸಿದ್ರೆ ಅವ್ರಿಗೇನು ಕೊಡ್ತಾನೆ? ಶಿಸ್ತನ್ನು ಒಳಪಡಿಸ್ತಾನೆ, ಟ್ರೈನಿಂಗನ್ನು ಕೊಡ್ತಾನೆ. ಇಲ್ಲಿ ಬಳಸಿರುವಂಥ ಗ್ರೀಕ್ ಪದದಲ್ಲಿ ಅವತ್ತಿನ ಕಾಲದಲ್ಲಿ ಏನಂದರೆ, ಒಬ್ಬ ಹುಡುಗ ಅವನು ಕಸರತ್ತು ಮಾಡಲಿಕ್ಕೆ ವ್ಯಾಯಾಮ ಶಾಲೆಗೆ ಹೋದರೆ ಹೇಗೆ ಅವನು ಕಸರತ್ತು ಮಾಡೋದ್ರಿಂದ ಅವನ ಲೈಫ್ನಲ್ಲಿ ಅವನಿಗೆ ಹೇಗೆ ಒಳ್ಳೆ ಮಸಲ್ ಬಿಲ್ಡ್ ಆಗಿ ಅವನು ಹೇಗೆ ಸದೃಢವಾದಂಥ ವ್ಯಕ್ತಿ ಆಗ್ತಾನೋ, ಅದೇ ಪದವನ್ನು ಇಲ್ಲಿ ದೇವರು ಬಳಸಿದ್ದಾರೆ. ಅದೇನೆಂದರೆ, ದೇವರು ನಿನಗೂ ನನಗೂ ಟ್ರೈನಿಂಗನ್ನು ಕೊಡ್ತಾನೆ, ಕೆಲವು ಕಷ್ಟಗಳನ್ನು ನನಗೂ ನಿನಗೂ ಅನುಮತಿಸ್ತಾನೆ. ಯಾಕಂದರೆ ಅದರಲ್ಲಿ ಒಂದು ಉದ್ದೇಶ ಇದೆ. ಶಿಕ್ಷಿಸುವುದರಿಂದ ಮಾತ್ರ ನಿನ್ನ ಲೈಫ್ನಲ್ಲಿ ಯಾವುದೋ ಒಂದು ಒಳ್ಳೇದು ನಡೆಯುತ್ತೆ ಅನ್ನೋದು ದೇವರಿಗೆ ಗೊತ್ತಿದೆ. ಇಬ್ರಿಯ ಪತ್ರಿಕೆ ಬರೆಯುವಾಗ ಇದನ್ನು ಬರೆದವರು ಯಾರು ಅಂತ ಗೊತ್ತಿಲ್ಲ. ಕೆಲವರು ಪೌಲನು ಅಂತ ಹೇಳ್ತಾರೆ, ನಾನು ಕೂಡ ನಂಬ್ತೇನೆ ಪೌಲ ಅಂತ. ಆದರೆ ಇಬ್ರಿಯ ಪತ್ರಿಕೆ ಬರೀಲಿಕ್ಕೆ ಕಾರಣ ಏನಂದರೆ, ಅವತ್ತಿನ ಕಾಲದಲ್ಲಿ ಯೂದ ಕುಲದಿಂದ ರಕ್ಷಣೆ ಹೊಂದಂಥ ಜನರುಗಳು, ಜುದಾಯಿಸಮಿಂದ ಬಂದಂಥವ್ರುಗಳಿಗೆ ಅವ್ರಿಗೆ ನಿಜವಾಗಲೂ ಯೇಸು ಸ್ವಾಮಿ ಶ್ರೇಷ್ಠನು ಅಂತ ಅವ್ರು ನಂಬಿಲ್ಲ. ಕೆಲವರು ದೇವದೂತರು ಮೋಶೆ ಶ್ರೇಷ್ಠ ಅಂತೆಲ್ಲ ತಿಳ್ಕೊಂಡಿದ್ರು. ಅದಕ್ಕೆ ಮೊದಲನೇ ಅಧ್ಯಾಯದಿಂದ ದೇವರು ವಾಕ್ಯದಲ್ಲಿ ಬರೆಸಿದ್ದಾನೆ, ಮೋಶೆಗಿಂತಲೂ ದೇವರು ಶ್ರೇಷ್ಠ, ದೇವದೂತರಿಗಿಂತಲೂ ಶ್ರೇಷ್ಠ. ಇದೆಲ್ಲ ಹೇಳಿದ್ಮೇಲೆ ಆ ಇಬ್ರಿಯ ಜನರುಗಳಿಗೆ ಯೂದಾಯಿಸಮಿಂದ ವಾಪಸ್ ಯೇಸು ಸ್ವಾಮಿನ ನಂಬಿದ್ರಿಂದ ಅವ್ರಿಗೆ ಹಿಂಸೆ ಬರಕ್ಕೆ ಸ್ಟಾರ್ಟ್ ಮಾಡ್ತು. ನಮ್ಮ ಕುಲ ಬಿಟ್ಟು ಹೋದ್ರು, ನಮ್ಮ ಮುತ್ತಾತನ ಪಾರಂಪರ್ಯ ಬಿಟ್ಟು ಹೋದ್ರು, ಹಿಂಸೆ ಕಷ್ಟಗಳನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಕಷ್ಟಗಳೆಲ್ಲ ಬಂದಾಗ ಹೊಸದಾಗಿ ರಕ್ಷಣೆ ಹೊಂದಂಥ ವಿಶ್ವಾಸಿಗೆ ಭಯ ಬರುತ್ತೆ. ಅಯ್ಯೋ, ಯಾಕಾದರೂ ಈ ಶಿಕ್ಷೆ ನನಗೆ ಬರ್ತಿದೆಯೋ? ಕೆಲವರು ನಾನು ನೋಡಿದ್ದೀನಿ, ದೀಕ್ಷಾ ಸ್ನಾನ ತೆಗೆದುಕೊಂಡ್ಮೇಲೆ ಏನಾದರೂ ಕಷ್ಟಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೇವರು ನನ್ನ ಕೈ ಬಿಟ್ಬಿಟ್ಟಿದ್ದಾನಾ, ದೇವರು ನನ್ನ ಮರೆತು ಬಿಟ್ಟಿದ್ದಾನಾ? ಇದೇ ಪ್ರಶ್ನೆ ಇವತ್ತು ನೀವು ನೋಡೋದಾದರೆ ಈ ಪ್ರಶ್ನೆ ನಮಗೂ ಇದೆ. ಆ ಪ್ರಶ್ನೆ ಇರುವಂಥ ವಿಶ್ವಾಸಿಗಳಿಗೆ ದೇವರು ಇಲ್ಲಿ ಬರೆಸಿದ್ದಾನೆ, ಮಗನೇ ಕರ್ತನ ಶಿಕ್ಷೆಯನ್ನು ನೀನೇನು ಮಾಡಬೇಡ, ತಾತ್ಸಾರ ಮಾಡಬೇಡ. ಕಷ್ಟ ಬಂದಾಗ ನಮಗೆ ಬರುವಂಥ ನಮ್ಮ ಮನಸ್ಸಿನಲ್ಲಿ 3 ಪದ ಯಾವುದಂದರೆ, ದೇವರು
ನನ್ನನ್ನು ಮರೆತು ಬಿಟ್ಟಿದ್ದಾನೆ. ನಮಗೆ ಕಷ್ಟ ಬಂದಾಗ ನಾವು ಮೈಂಡಲ್ಲಿ ಫಸ್ಟು ಬರೋ ಪದ ಏನಂದರೆ ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾನೆ, ದೇವರು ನನ್ನನ್ನು ಪ್ರೀತಿಸ್ತಿಲ್ಲ. ಆದರೆ ದೇವರು, ಯಾಕಂದರೆ ಆ ಪದವನ್ನು ಯಾರು ಹೇಳ್ತಾರೆ ಗೊತ್ತಾ? ಸೈತಾನ ಅವಾಗವಾಗ ನಿಮ್ಮ ಮನಸ್ಸಿಗೆ ಹೇಳ್ತಾನೆ, ದೇವರು ನಿನ್ನ ಜೊತೆ ಇದ್ದಿದ್ರೆ ಯಾಕೆ ಹಿಂಗಾಗಬೇಕಾಗಿತ್ತು, ದೇವರು ನಿನ್ನ ಜೊತೆಯಲ್ಲಿದ್ದರೆ, ನಿನ್ನ ಮನೆಯಲ್ಲಿ ನಿನ್ನ ಮಕ್ಕಳ ಜೊತೆ ಇದ್ದರೆ ಯಾಕೆ ಹಿಂಗಾಗಬೇಕು. ಆದರೆ ಆ ಪದಗಳೆಲ್ಲ ಅವನು ನಿಮ್ಮ ಮನಸ್ಸಿನೊಳಗೆ ಹಾಕುವಾಗ ನಿಮಗೆ ಮಾತ್ರ ಇದು ಗೊತ್ತಾಗಬೇಕು. ಸತ್ಯ ಏನಂದರೆ ದೇವರು ನನ್ನನ್ನು ಮರ್ತಿಲ್ಲ, ಅದಕ್ಕೆ ನನ್ನನ್ನು ಶಿಕ್ಷಿಸ್ತಿದ್ದಾನೆ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಲ್ಲ? ಇದು ನನಗೆ ಎಷ್ಟೋ ಸಾರಿ ಆದರಣೆ ಕೊಟ್ಟಿದೆ. ಈ ವಾರದಲ್ಲಿ ಆ ವ್ಯಕ್ತಿ ನನಗೆ ಫೋನ್ ಮಾಡಿ ಫುಲ್ಲು ಬೈದಾಗ ಭಾಳ ಟೆನ್ಷನ್ ಆಯಿತು, ಫೋನ್ ಇಡಿ ಅಂತಂದೆ. ಆದರೆ ಸಾಯಂಕಾಲ ಪ್ರೇಯರ್ಗೆ ಹೋದಾಗ ಗೊತ್ತಾಯಿತು, ಎಷ್ಟು ನನ್ನ ಪ್ರೀತಿಸ್ತಿದೀಯ ದೇವರೇ, ಎಲ್ಲಿರೋನ ಕೈಯಲ್ಲೋ ಬಯಸ್ತಿದೀಯಲ್ಲ. ಯಾಕಂದರೆ ಹಣ್ಣು ಮರಕ್ಕಿದ್ರೆ ಕಲ್ಲು ಬೀಳಬೇಕು, ಕಲ್ಲು ಬೀಳ್ತಾ ಇಲ್ಲ ಅಂದರೆ ಮರದಲ್ಲೇನಿಲ್ಲ. ತೀರ್ಮಾನ ಮಾಡ್ಕೊ ಯಾಕೆ ಬೀಳ್ತಾ ಇಲ್ಲ ನಿನಗೆ ಅಂತ. ಹಣ್ಣು ವಾರ ವಾರ ಬೀಳ್ತಾ ಇದ್ರೆ ಕಲ್ಲು ವಾರ ವಾರ ಹಣ್ಣು ಬರ್ತಾ ಇದೆ ಅಂತ ಅರ್ಥ. ಅದಕ್ಕೆ ಕೆಲವು ವಿಶ್ವಾಸಿಗಳಿಗೆ ಇದು ಅರ್ಥನೇ ಆಗಲ್ಲ. ಯೇಸು ಸ್ವಾಮಿಯಲ್ಲಿ ನಂಬಿ ಬಂದರೆ ಯಾಕೆ ಕಷ್ಟ? ಮೊದಲನೇದಾಗಿ 6ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ದೇವರು ತಂದೆ ಆದರೆ ಆತನು ಕೊಡುವಂಥ ಶಿಕ್ಷೆ, ಎಲ್ಲರೂ ಹೇಳಿ ಏನು ಶಿಕ್ಷೆ ಅದು? ಪ್ರೀತಿಯ ಶಿಕ್ಷೆ. 6ನೇ ವಾಕ್ಯದಲ್ಲಿ ಹೇಳುತ್ತೆ, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ. ಹಾಗಿದ್ರೆ ಈ ವಾಕ್ಯ ಎಲ್ಲಿದೆ? ಜ್ಞಾನೋಕ್ತಿ 3:11 ಹೇಳಿದ್ನ ದೇವರು ಮತ್ತೆ ಜ್ಞಾಪಿಸ್ತಾ ಇದ್ದಾನೆ ಇಬ್ರು ರೈಟರ್ಸ್ ಮುಖಾಂತರವಾಗಿ. ಜ್ಞಾನೋಕ್ತಿ 3:11 ಬೇಗ ತಿರುಗಿಸ್ರಿ. ಅಲ್ಲೇನೇ ಹೇಳಿದೆ ಜ್ಞಾನೋಕ್ತಿ 3:11, ಮಗನೇ ಯೆಹೋವನ ಶಿಕ್ಷೆಯನ್ನು ಏನು ಮಾಡಬೇಡ, ತಾತ್ಸಾರ ಮಾಡಬೇಡ, ಆತನು ನೀನನ್ನು ಗದರಿಸುವಾಗ ನೀನೇನು ಮಾಡಬೇಡ, ಬೇಸರಗೊಳ್ಬೇಡ. 3:12 ಏನು ಹೇಳುತ್ತೆ ಜ್ಞಾನೋಕ್ತಿ 3:12? ತಂದೆ ತನ್ನ ಮುದ್ದು ಮಗನನ್ನು ಗದರಿಸುವಂತೆ. ನಾವು ಹೇಳ್ತೀವಿ ತಂದೆ ಮುದ್ದು ಮಗನನ್ನು, ನಮ್ಮ ಮನೇಲಿ ಯಾರಾದರೂ ಭಾಳ ಮುದ್ದಾಗಿದ್ದರೆ ನಾವು ಹೇಳ್ತೀವಿ ಅವನು ಮುದ್ದು ಮಗಪ್ಪ, ಅವನಿಗೆ ಅವರಪ್ಪ ಹೊಡೆಯೋದೇ ಇಲ್ಲ. ನಿಮಗೆ ಹೇಳ್ತೀನಿ, ನೀವು ದೇವರಿಗೆ ಮುದ್ದು ಮಗ ಆದರೆ ದೇವರು ಚೆನ್ನಾಗಿ ಹೊಡಿತಾನೆ. ನನ್ನ ಮಗನಿಗೆ ಯಾವಾಗಲೂ ಕಂಪ್ಲೇಂಟ್ ಅದೇ, ಏನು ನೀವೀಗ ಮಾತ್ರ ಹೊಡೆಯಲ್ಲ. ಯಾಕೆ ನೀವೀಗ ಹೊಡೆಯಲ್ಲ? ಪ್ರೀತಿ ಅಲ್ಲ. ಸುಜಿತ್ತು ಅವಾಗ ಕೋಪಿಷ್ಟ, ಈಗ ಸ್ವಲ್ಪ ಕಡಿಮೆ ಆಗಿದೆ ಕೋಪ, ಇಲ್ಲಾಂದ್ರೆ ಅವಳಿಗೂ ಬೀಳುತ್ತೆ. ಆದರೆ ನಾನು ಬದಲಾಗಿದ್ದಕ್ಕೆ ಅವಳು ಬಚಾವ ಅಷ್ಟೇ. ಯಾಕಂದರೆ ನನಗೂ ಆದರೆ ನಿಜವಾಗಿ ಹೇಳ್ತೀನಿ, ನಾನು ಅವಳನ್ನು ಹೆಚ್ಚು ಪ್ರೀತಿಸೋದ್ರಿಂದಲೇ ನನಗೆ ಮುಂದಿನ ದಿನಗಳಲ್ಲಿ ಭಾಳ ನಾನು ಯೋಚನೆ ಮಾಡ್ತೀನಿ. ನಾನು ಹೆಂಡತಿಗೆ ಅಂದ್ಕೊಂಡಿದ್ದಾಳೆ ಹೊಡೆಯಲ್ಲ ಅಂತ. ನನಗೆ ನಿಜವಾಗಲೂ ವಾಕ್ಯದ ಆಧಾರದ ಮೇಲೆ ಮಕ್ಕಳನ್ನು ಬೆಳೆಸಬೇಕು ಅನ್ನೋದನ್ನ ನಾನು ಯಾವತ್ತೂ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಮೈಂಡ್ನಲ್ಲಿ. ಹಾಗಾಗಿ ಬೈಬಲ್ ಹೇಳುತ್ತೆ, ಮುದ್ದು ಮಕ್ಕಳು ವಿ ಡೋಂಟ್ ಪನಿಷ್. ನಾವು ಮುದ್ದು ಮಕ್ಕಳನ್ನು ಪನಿಷ್ ಮಾಡಲ್ಲ, ದಂಡಿಸಲ್ಲ. ಆದರೆ ದೇವರಾದರೂ ಆತನು ಹಾಗಲ್ಲ. ನೋಡ್ರಿ, ನಾವೆಲ್ಲರೂ ಎಷ್ಟೋ ಮನೆಗಳನ್ನು ಖಾಲಿ ಮಾಡ್ಕೊಂಡು ಬಂದವರು. ನಮಗೆಲ್ರಿಗೂ ಗೊತ್ತಿದೆ, ಪಕ್ಕದ ಮನೆ ಮಗುಗೆ ಹೊಡೆಯೋಕ್ಕೆ ನಮಗಿಷ್ಟ. ಅದೊಂದು ಸ್ವಲ್ಪ ಕೀಟ್ಲೆ ಮಾಡಿದ್ರು ರಪ್ ಅಂತ ಹೊಡೆಯೋಕ್ಕೆ ಅಂತಲೇ ಮನಸ್ಸಲ್ಲಿ ಆಚೆ ಬರುತ್ತೆ. ಅದೇ ತೀರ ನಮ್ಮ ಮಗುಗೂ ಪಕ್ಕದ ಮನೆಯವನಿಗೆ ಹೊಡೆಯೋಕ್ಕೆ ಇಷ್ಟನೇ. ಇದನ್ನು ನಾವು ಮರೆತು ಬಿಡ್ತೀವಿ. ಪಕ್ಕದ ಮನೆಯವನು ನಮ್ಮ ಮಗಂಗೆ ಹೊಡೆದಾಗ ನಮಗೆ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಆದರೆ ಅದೇ ನಾವು ಮಾಡಿದಾಗ, ಒಂದು ಸರಿ ನನಗೀಗಲೂ ನೆನಪಿದೆ, 2-3 ವಾರದ ಹಿಂದೆನೋ ಒಂದು ಸರಿ ನಾಗರಾಜ್ ಬಂದು ಕೀಬೋರ್ಡ್ ನುಡಿಸ್ತಿದ್ದ. ಈ ಹೊಸ ಕೀಬೋರ್ಡಲ್ಲಿ ಅವನಿಗೆ ಕಲಿಯೋಕ್ಕೆ ಕೆಲವು ಕಷ್ಟಗಳಾಗ್ತಾ ಇದೆ. ಹೇಳ್ತಾ ಇದ್ದೀನಿ ಅವನಿಗೆ ಬುರುಡೈಗೆ ತಲೆಗತ್ತಾ ಇಲ್ಲ. ಆದರೆ ಹೊಡೆದ್ನ ನಾನು ಮಲ್ಕಪ್ಪನ ಮಗ ಆಗಿದ್ದರಿಂದ ಹೊಡಿಲಿಲ್ಲ. ನನ್ನ ಹೆಂಡತಿ ಹಿಂದೆ ಒಂದೇ ಒಂದು ಮಾತು ಹೇಳಿದ್ಲು, ಇಷ್ಟೊತ್ತಿಗೆ ನಿರ್ದೋಷ ಆಗಿದ್ರೆ. ನಿಜ, ನಾನು ಎಷ್ಟೇ ಪ್ರೀತಿಸಿದ್ರು ಕೂಡ ಖಂಡಿತ ಹೊಡಿತೀನಿ. ಅವ್ರು ಯಾವಾಗಾದರೂ ಒಂದು ದಿವಸ ನನಗೆ ಹೇಳ್ಬೇಕು, ನಿಮ್ಮ ಮಗನ ಥರ ಹೊಡಿರಿಪ್ಪ ಅಷ್ಟ್ರೇ ಅಂತೇಳಿ ಸಾಕು. ಅರ್ಥ ಆಯ್ತಾ? ಯಾಕೆ ಹೇಳ್ತೀನಿ ಅಂದರೆ, ನನ್ನ ಮಗ ಅನ್ನುವಾಗ ನಾನು ಹೊಡಿತೀನಿ. ಯಾಕಂದರೆ ನನ್ನ ಮಗ ಹಾಳಾಗಬಾರ್ದು. ಇಲ್ಲಿ ಬಳಸಿರುವಂಥ ಪದ 6 ಸಾರಿ ಹೇಳಿದೆ ಈ ವಾಕ್ಯದಲ್ಲಿ. ನೋಡ್ರಿ, ಗಮನಿಸ್ರಿ, 6 ಸಾರಿ. ಎಷ್ಟು? 8ನೇ ವಾಕ್ಯದಲ್ಲಿ ಮಗನೆಲ್ಲಿ ಅನ್ನೋ ಪದ ಇದೆ, ಹೌದಾ? 6ನೇ ವಾಕ್ಯದಲ್ಲಿ ಪ್ರತಿಯೊಬ್ಬ ಮಗನನ್ನು ಅಂತ ಹೇಳುತ್ತೆ.
5ನೇ ವಾಕ್ಯದಲ್ಲಿ ಮಗನೇ ಅಂತ ಹೇಳಲ್ಪಟ್ಟಿದೆ, ಮಗನೇ ಕರ್ತನ ಶಿಕ್ಷೆಯನ್ನು. ಹಾಗಿದ್ರೆ ಸಣ್ಣ ಮಗುವನ್ನು ಒಬ್ಬ ಹೊಡೆದ್ರೆ ಅವನಿಗೆ ಹೆಸರು ರಾಕ್ಷಸ, ಆದರೆ ಮಗನನ್ನು ಹೊಡೆದ್ರೆ ಅವನು ನಿಜವಾಗಲೂ ಪ್ರಬುದ್ಧವಾಗ್ತಾನೆ ಅನ್ನೋ ಅರ್ಥ. ಸಣ್ಣ ಮಗುನ ಯಾರಾದರೂ ಕ್ರೂರವಾಗಿ ಹೊಡಿತಿದ್ರೆ ತಲೆ ಕೆಟ್ಟೈತೆ, ನಾನು ಸಣ್ಣ ಮಗುಗೆ ಹಿಂಗೆ ಹೊಡಿತೀಯಲ್ಲ. ಆದರೆ ಮಗ ಆದರೆ ಅವನು ಬೆಳೆದು ಮೆಚ್ಯೂರಿಟಿಗೆ ಬಂದಾಗ ಅವನಿಗೆ ಗುರುತೇನೆಂದರೆ ಅವನು ತಂದೆ ತಾಯಿ ಅವನನ್ನು ಏನು ಮಾಡಬೇಕು, ಹೊಡಿಲೇಬೇಕು. 12-13 ವಯಸ್ಸಿನವರೆಗೂ, ತಾಳ್ಮೆಯಿಂದ ನಿಮ್ಗೆ ಹೇಳ್ತಿದ್ದೀನಿ, ನಾನು ಲಾಂಗ್ ವೇ ಇದೆ ತಂದೆಯಾಗಿ ಹೋಗಲಿಕ್ಕೆ. 12-13 ವಯಸ್ಸಿನವರೆಗೂ ಯಾವ ಮಗನನ್ನು ತಾಯಿ ತಂದೆ ಹೊಡೆಯಲ್ವೋ, ನಾನು ಬರೆದಿಟ್ಕೊಳ್ರಿ ನಿಮ್ಮ ಬೈಬಲ್ ಪ್ರಕಾರ ವಾಕ್ಯದಲ್ಲಿ, ಅವನು ನಿಮಗೆ ಖಂಡಿತ ಶತ್ರು. 13-14 ಆ ಟೀನೇಜ್ ವಯಸ್ಸಿನ ಒಳಗಡೆ ಎಷ್ಟೇ ನೀವು ಪ್ರೀತಿಸಲಿ, ನಿಜವಾಗಲೂ ನಿಮ್ಮ ತಂದೆ ತಾಯಿಗಳು ಒಂದೇ, ನೀವು ಮಕ್ಕಳುಗಳನ್ನು ಪ್ರೀತಿಸೋರಾಗಿದ್ದರೆ ನೀವು ಸತ್ಯವೇದವನ್ನು ಯಾವತ್ತೂ ಮೀರೋ ಹಾಗಿಲ್ಲ. ಯಾಕಂದರೆ ಬೈಬಲ್ ಹೇಳುತ್ತೆ, ಬೆತ್ತ ಹಿಡಿಯದ ಪಿತ ಪುತ್ರನಿಗೆ, ಅದು ಬರೆದಿಟ್ಕೋಬೇಕು ನೀವು, ಬೆತ್ತ ಹಿಡಿದೇ ಇರೋ ಪಿತ ಪುತ್ರನಿಗೆ ಶತ್ರು. ನಾವು ಎಷ್ಟೋ ಸರಿ ಜನರುಗಳನ್ನ ನೋಡಿದ್ದೀನಿ, ಹಳ್ಳಿಯಿಂದ ಬರೋರು, ಅಯ್ಯೋ ನಮಗೆಲ್ಲ ನಮ್ಮ ಅಪ್ಪ ಹೊಡೆದು ಕಷ್ಟಪಟ್ಬಿಟ್ರು, ನಮಗೆಲ್ಲ ಹಂಗೆ ಮಾಡಿಬಿಟ್ರು, ನಾವು ಹಂಗೆ ಮಕ್ಳನ್ನ ಹೊಡಿಯೋಂಗಿಲ್ಲ. ನೋ 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 ಬೈಬಲ್ಗಿಂತ ದೊಡ್ಡ ಜ್ಞಾನಿನ ನೀನು ನಾನು? ಬೈಬಲ್ ಹೇಳ್ತಾ ಇದೆ, ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು. ಹಾಗಿದ್ರೆ ನಾವಿವತ್ತು ಬಹಳ ಪ್ರೀತಿಯಿಂದ ನಿಮಗೆ ಪ್ರಾಕ್ಟಿಕಲ್ ಆಗಿ ವಿಷಯವನ್ನು ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಕಾಲದ ಜನ್ರೇಷನ್ ಮಕ್ಕಳಿಗೆ ನೀವೇನಾದರೂ ಬೇಗನೆ ಕೇಳಿದ್ದನ್ನು ಕೊಡಿಸಿದ್ರೆ, ಗಮನ ಇಟ್ಟು ಕೇಳಿಸ್ಕೊಳ್ರಿ, ಒಂದು ವೇಳೆ ಕೇಕ್ ಬೇಗ ಕೊಡಿಸೋದು, ಸೈಕಲ್ ಬೇಗ ಕೊಡಿಸೋದು, ಹಠದಿಂದ ಡ್ರೆಸ್ ಬೇಗ ಕೊಡಿಸೋದು, ಆಸೆಯನ್ನು ತೀರಿಸಲಿಕ್ಕೆ ಬೇಗನೆ 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 ನೀವು ಯಾವುದನ್ನು ಕೊಡಿಸ್ಲಿಕ್ಕೆ ಕಲಿಸ್ಕೊಳ್ತಿರೋ ನೀವು ಮಾಡ್ತಾ ಇರುವ ತಪ್ಪು. ತಾಳ್ಮೆಯನ್ನು ಮಕ್ಕಳಲ್ಲಿ ಬೆಳೆಸ್ತಾ ಇಲ್ಲ, ಸಹನೆಯನ್ನು ಬೆಳೆಸ್ತಾ ಇಲ್ಲ, ನಿರಾಶೆ ಫ್ರಸ್ಟ್ರೇಷನನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನ ಮಗುಗೆ ನೀನು ಕಲಿಸ್ಕೊಡ್ತಾ ಇಲ್ಲ. ಯಾವಾಗೆಲ್ಲ ಮಕ್ಕಳು ಕೇಳಿದ್ದನ್ನು ಕೊಡದೆ ನಿರಾಕರಿಸಿ 2-3 ದಿನ, 1 ತಿಂಗಳು, 5 ತಿಂಗಳು, ನನ್ನ ಮಗನಿಗೂ ನನ್ನ ಹೆಂಡತಿಗೂ ಕೂಡ ಯೋಚನೆ ಮಾಡಿಲ್ಲ, ಇವತ್ತುವರೆಗೂ ಸೈಕಲ್ ಕೊಡಿಸಿಲ್ಲ, ನಾನು ಕೊಡಿಸಲ್ಲ, ಇನ್ನೂ ಕೆಲವು ಟೈಮ್ ಇಟ್ಟಿದ್ದೀನಿ. ಯಾಕೆ? ಇವೆಲ್ಲ ನಾನು ಸತ್ಯವೇದದಲ್ಲಿ ಭಕ್ತರುಗಳಿಂದ ಕಲ್ತಂಥ ವಿಷಯ ಏನಂದರೆ, ಫ್ರಸ್ಟ್ರೇಷನ್, ನಿರಾಶೆ, ತಾಳ್ಮೆ, ಸಹನೆ ಗುಣಗಳನ್ನು ಮಕ್ಕಳು ಯಾವಾಗ ಕಲಿತಾರಂದರೆ ಅದು ಸಿಗದೇ ಇದ್ದಾಗ, ಅದು ಸಿಗದೇ ಇದ್ದಾಗಲೇ. ಯಾವಾಗ ಇವತ್ತಿನ ಜನ್ರೇಷನ್ಗೆ ಎಲ್ಲವನ್ನ ಬೇಗ ಕೊಡಿಸಿ ಬೇಗ ಕೊಡಿಸಿ ಬೇಗ ಕೊಡಿಸಿ, ಕಾಲೇಜ್ ಬಂದಾಗ ಬೈಕ್ ಬೇಗ ಬೇಕು ಅವನಿಗೆ, ಗ್ರ್ಯಾಬ್ ಇಟ್, ಮತ್ತೆ ಹುಡುಗಿ ಎಸ್ ಗೆಟ್ ಇಟ್, ಅವನ ಮೈಂಡಲ್ಲಿ ಇಚ್ಛೆ ಪಾಪಗಳನ್ನು ಬೇಗ ಅವನಿಗೆ ಸಿಗುವಂತೆ ಮಾಡಿಕೊಟ್ಟಿದ್ದು ಯಾರು ಗೊತ್ತಾ? ನೀನು, ನಾನು. ಯಾಕಂದರೆ ಅವನಿಗೆ ಸಣ್ಣ ವಯಸ್ಸಿನಲ್ಲಿ ಕೆಲವನ್ನ ಕೊಡದೆ ಪಾಠವನ್ನು ಕಲಿಸಿ ಅವನ ಇಚ್ಛೆಗಳನ್ನು ನಿಯಂತ್ರಿಸುವಂತಹ ಕೃಪೆಯನ್ನು ನೀವು ಒಂದು ವೇಳೆ ಮದುವೆ ಆಗಿ ಮಕ್ಕಳುಗಳು ದೇವರು ಮುಂದಿನ ಸಂತತಿಗಳಲ್ಲಿ ಕೊಟ್ಟರೆ ಇವಾಗಲೇ ನೀವು ಇದನ್ನು ಕಲ್ತ್ಕೊಳ್ರಿ. ಡೋಂಟ್ ಗ್ರ್ಯಾಟಿಫೈ ದ ಡಿಸೈರ್ಸ್ ಆಫ್ ಚಿಲ್ಡ್ರನ್. ಮಕ್ಕಳುಗಳ ಆಸೆಗಳನ್ನು ಬೇಗನೆ ನೆರವೇರಿಸುವುದಕ್ಕೆ ನೀವು ಪ್ರಯತ್ನ ಪಡಬೇಡ್ರಿ. ಯಾಕಂದರೆ ಅದು ಸತ್ಯವೇದದಲ್ಲೂ ಹೇಳಿದಂಥ ನಿಯಮ. ನಮ್ಮ ತಾತಂದ್ರುಗಳು, ಇವತ್ತು ನನ್ನ ತಂದೆ ತಾಯಿಗಳು ನೀವು ನಾನು ಕೇಳಿದ್ರೆ, ನಾನು ಸಣ್ಣ ವಯಸ್ಸಿನಲ್ಲಿ ಎಷ್ಟೋ ಕಾರ್ಯ ನನಗೆ ಸಿಕ್ಕಿಲ್ಲ, ಸಿಗದೆ ಇದ್ದಿದ್ದರಿಂದಲೇ ಅನೇಕ ಕಾರ್ಯಗಳನ್ನು ನಾನು ಕಲ್ತಿದ್ದು. ಸಿಕ್ಕಿದ್ರೆ ಖಂಡಿತವಾಗಿ ಪಾಸ್ಟರ್ ಆಗ್ತಿರಲಿಲ್ಲ, ಪೋಸ್ಟರ್ ಆಗ್ತಿದ್ದೆ. ಯಾಕಂದರೆ ವಾಕ್ಯ ಹೇಳ್ತಾ ಇದೆ, ಯಾಕಂದರೆ ಹಳೆ ಸಂತತಿ, ಹಳೆ ಜನರುಗಳಿಗೆ ಅದು ಗೊತ್ತಿತ್ತು. ಇವತ್ತು ನಾನು ನಿಮಗೆ ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ದೀನಿ, ನಿಮಗೆ ಸೆಲ್ಫ್ ಕಂಟ್ರೋಲ್, ತಾಳ್ಮೆ, ನಿಯಂತ್ರಣಗಳನ್ನು ನೀವು ಕಲಿಸ್ಬೇಕಂದ್ರೆ. ಯಾಕೆ ಪಾಸ್ಟ್ರೇ ಹಿಂಗೆ ಹೇಳ್ತಿದ್ದೀರಾ? ದೇವರು ಕೂಡ ಹಾಗೇ ತನ್ನ ಮಕ್ಕಳನ್ನು ಕಲಿಸೋದು. ಅದಕ್ಕೆ ನಿನಗೆ ಪ್ರೇಯರ್ ಮಾಡಿದಾಗ ಸಿಗಲ್ಲ, ಅದಕ್ಕೆ ಪ್ರೇಯರ್ ಮಾಡಿದಾಗ ಬೇಗನೆ ಆನ್ಸರ್ಗಳು. ಸಣ್ಣ ಮಗುವಾಗಿ ರಕ್ಷಣೆ ಹೊಂದಿದಾಗ ಟಕ್ 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 ಅಂತ ದೇವ್ರು ಕೊಟ್ಬಿಡ್ತಾನೆ. ಸಾಕ್ಷಿ, ನಾನೇ ಎಷ್ಟೋ ಸರಿ ಹೇಳಿದ್ದೀನಿ, ಪ್ರೇಯರ್ ಮಾಡಿದೆ ಟಕ್ ಸಿಕ್ ಒಂದು 3-4 ವರ್ಷ ಆದಮೇಲೆ, ಅಯ್ಯೋ ಪ್ರೇಯರ್ ಮಾಡ್ತಾ ಇದ್ದೀನಿ, ಬಿಲ್ಡಿಂಗ್ ಆದಮೇಲಿಂದ ಪ್ರೇಯರ್ ಮಾಡ್ತಾ ಇದ್ದೀನಿ, ಇನ್ನೂ ಸೋಲಾರ್ ಸಿಕ್ಕಿಲ್ಲ, ಇನ್ನೂ ಚರ್ಚಲ್ಲಿ ಆತ್ಮಗಳು ತುಂಬಿಲ್ಲ, ಸಿಕ್ಕಲ್ಲ. ಅನೇಕ ಕಾರ್ಯ, ಯಾಕಂದರೆ ದೇವರಿಗೆ ಕೊಡುವುದಲ್ಲ ವಿಷಯ, ಕೊಟ್ಟಾದ ಮೇಲೆ ನಿಭಾಯಿಸುವಂಥ ವ್ಯಕ್ತಿ ಆದಮೇಲೆ ಅವನಿಗೆ ಕೊಟ್ಟರೆ ಅದನ್ನು ಗೌರವಿಸ್ತಾನೆ ಅನ್ನೋದು ದೇವರಿಗೆ ವಿಷಯ. ಇದನ್ನು ಮಗನಾಗಿ ದೇವರು ಟ್ರೀಟ್ ಮಾಡಿದರೆ ಖಂಡಿತವಾಗಿ ದೇವರು ಇದನ್ನು ಮಾಡ್ತಾನೆ. ದೇವರ ಮಕ್ಕಳೇ, ಇವತ್ತು ನೀವು ಬೇಸರಗೊಳ್ಬೇಡ್ರಿ, ವಾಕ್ಯದಿಂದ ದೇವರು ನಿಮ್ಮನ್ನು ಶಿಕ್ಷಿಸ್ತಾನೆ. ಅನೇಕ ಸಾರಿ ಬೈಬಲ್ ಓದಕ್ಕೆ ನೀವು ಬೆಳಗ್ಗೆ ಓದಾಗಲೇ ರಪ್ ಅಂತ ಹೊಡೆಯುತ್ತೆ ಬೈಬಲ್. ಎಷ್ಟು ಜನಕ್ಕೆ ಹೊಡೆದಿದೆ? ಹೌದಾ?
ಏನಾದರೂ ಸ್ವಲ್ಪ ಕೆಲಸ ಮಾಡಿದರೆ ಸಾಕು ಬೈಬಲ್ ಹೊಡೆಯುತ್ತೆ. ಓದೋದೇ ಇಲ್ಲ, ಹಂಗಾಗಿ ಹೊಡೆಯೋದೇ ಇಲ್ಲ ಕೆಲವರಿಗೆ, ಅದು ಬೇರೆ ವಿಷಯ. ಆದರೆ ಸನ್ನಿವೇಶಗಳಿಂದ ದೇವರು ಹೊಡಿತಾನೆ, ಸಿಚುವೇಶನ್ಸ್ಗಳಿಂದ ದೇವರು ಹೊಡಿತಾನೆ, ಶರೀರದಲ್ಲಿ ಬಾಧೆಗಳಿಂದ ದೇವರು ಶಿಕ್ಷಿಸ್ತಾನೆ. ದೇವರು ಎಲ್ಲರನ್ನು ಒಬ್ಬೊಬ್ಬರನ್ನು ಮಗನಾಗಿದ್ದರೆ ವಾಕ್ಯ ಹೇಳುತ್ತೆ ಆತನು ಶಿಕ್ಷಿಸುವ ಹಸ್ತದ ಹಿಂದೆ ಒಂದನ್ನು ನೀವು ಅರ್ಥ ಮಾಡ್ಕೋಬೇಕು. ಆ ಹಸ್ತ ಕೇವಲ ಶಿಕ್ಷಿಸುವ ಹಸ್ತ ಅಲ್ಲ, ಅದು ಪ್ರೀತಿಯ ಹಸ್ತ. ಅದಕ್ಕೆ ಚೆನ್ನಾಗಿ ಗೊತ್ತು ಎಷ್ಟರ ಮಟ್ಟಿಗೆ ಈ ವ್ಯಕ್ತಿ ಈ ಟೆಂಪರನ್ನು ಅವನು ಹ್ಯಾಂಡಲ್ ಮಾಡ್ತಾನೆ, ಎಷ್ಟುವರೆಗೆ ಇವನಿಗೆ ಇದನ್ನು ತಡ್ಕೊಳ್ಳುವಂಥ ಶಕ್ತಿ ಇದೆ ಅನ್ನುವಂಥ ಅರಿವಿರುವಂತಹ ಒಬ್ಬ. ಅದಕ್ಕೆ ನಮ್ಮನ್ನು ಶಿಕ್ಷಿಸದೇ ಇರುವಂತಹ ತಂದೆಗೆ ನಿಜವಾಗಲೂ ಪ್ರೀತಿ ಇಲ್ಲ, ನಿಜವಾಗಲೂ ಅವನಿಗೆ ಪ್ರೀತಿ ಇಲ್ಲ. ಒಬ್ಬ ಮಗ ಒಂದು ಸರಿ ಅವ್ರ ತಂದೆ ವಯಸ್ಸಾದಂಥ ಸಾಯೋ ಹಾಸಿಗೆಯಲ್ಲಿ ಮಲಗಿದ್ರು. ಆಗ ಆ ಮಗನ ಹತ್ರ ಕೇಳಿದ್ರು, ಮಗನೇ ನೀನು ನನ್ನನ್ನು ಪ್ರೀತಿಸ್ತೀಯಾ? ಮತ್ತೇನಪ್ಪ, ನಾನು ನಿನ್ನ ಪ್ರೀತಿಸಲ್ವಾ? ಅದಕ್ಕೆ ನಾನು ನಿನ್ನ ಹತ್ರನೇ ಯಾವಾಗಲೂ ಇರೋದು ಅಂದ. ಅದಕ್ಕೆ ಅವ್ರ ಅಪ್ಪ ತಕ್ಷಣ ಹೇಳಿದ್ರು, ಪಕ್ಕದಲ್ಲಿರುವಂಥ ಮೇಣದ ಬತ್ತಿನ ಸ್ವಲ್ಪ ಒತ್ತಿಸು ಅಂದರು. ನಾನು ಪ್ರೇಯರ್ ಮಾಡೋವರೆಗೂ ನೀನು ಆ ಮೇಣದ ಬತ್ತಿನ ಒತ್ತಿಸ್ಬಿಟ್ಟು ಆ ಬೆಂಕಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಬೆರಳಿಟ್ಕೊ ಅಂದರು. ಗಮನ ಇಟ್ಕೇಳ್ರಿ, ಮೇಣದ ಬತ್ತಿನ ಒತ್ತಿಸ್ದ, ಬೆರಳು ಇಡ್ಡ, 2 ನಿಮಿಷ ಹಿಡ್ದ, ಅವನ ಕೈಲಿ ಹಿಡಿಯೋಕ್ಕೆ ಆಗಲಿಲ್ಲ, ಎತ್ಬಿಟ್ಟ. ಅವನು ಆ ರೀತಿ ತೆಗೆದಿದ್ದ ತಕ್ಷಣ ಅವನ ತಂದೆ ಹೇಳಿದಂತೆ, ಮಗನೇ ನೀನು ಕೇಳಿದ್ದೆಲ್ಲವನ್ನ, ಆಸ್ತಿ ಹಣ ಮನೆ ಮಾರು, ನೀನೇನೇನೆಲ್ಲ ಬಯಸ್ತೀಯೋ ಅದೆಲ್ಲವನ್ನು ನಾನು ಕೆಟ್ಟ ದಾರಿಗಳಿಂದ ನಿನಗೆ ಕೊಡಿಸ್ಬೇಕು ಅನ್ನೋ ಒಂದೇ ಆಸೆಯಿಂದ ನಾನೆಲ್ಲನೂ ಕೊಡಿಸ್ಬಿಟ್ಟೆ. ಆದರೆ ನಿನಗೆ ಗೊತ್ತಿಲ್ಲ, ನಿನಗಿಷ್ಟನ್ನು ನಾನು ಸಂಪಾದನೆ ಮಾಡಿ ಬಿಟ್ಟುಕೊಟ್ಟು ಹೋಗಿದ್ದ ದುಷ್ಟ ದಾರಿಯಿಂದ ನಾನು ಹೋಗಿ ತಲುಪ್ತಾ ಇರೋದು ಎಲ್ಲಿಗೆ ಗೊತ್ತಾ? ಉರಿಯುವ ಬೆಂಕಿಯ ನರಕಕ್ಕೆ. ನಿನಗೆ 2 ನಿಮಿಷ ಮೇಣದ ಬತ್ತಿಲಿ ಇರೋಕ್ಕಾಗ್ತಾ ಇಲ್ಲ ಬೆಂಕಿಯಲ್ಲಿ. ಆದರೆ ನನಗೆ ನಿನ್ನನ್ನು ಬೆಳೆಸ್ಬೇಕನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನನ್ನ ಜೀವನನೇ ನಾನು ಹಾಳು ಮಾಡಿದೆ, ನನ್ನ ಆತ್ಮನ ಕೆಡಿಸ್ಕೊಂಡೆ. ನಾನು ಹೇಳ್ತೀನಿ, ಬಹಳಷ್ಟು ವಿಶ್ವಾಸಿಗಳು ಈ ರೀತಿ ಆಗ್ಬಿಡ್ತಾರೆ. ಒಂದು ದಿವಸ ಕೆಟ್ಟದಾದಂಥ ಶಾರ್ಟ್ಕಟ್ಗಳಲ್ಲಿ ಹಣಗಳನ್ನು ಸಂಪಾದನೆ ಮಾಡಿ ಮಕ್ಕಳುಗಳಿಗೆ ಆಸ್ತಿಗಳನ್ನು ಮಾಡಿಕೊಟ್ಟಂಥ ಎಷ್ಟೋ ವಿಶ್ವಾಸಿಗಳು, ದೇವರ ಮಕ್ಕಳುಗಳು, ಬೈಬಲನ್ನು ಹಿಡ್ಕೊಂಡಂಥ ದುಷ್ಟ ಸೇವಕರುಗಳು ಕೂಡ ನಿತ್ಯದಲ್ಲಿ ಕೊಳೆಯುವಂಥ ನರಕಕ್ಕೆ ಹೋಗಿ ತಲುಪ್ತಾರೆ. ಯಾಕಂದರೆ ಅದನ್ನು ಒಳ್ಳೆಯ ಮಾರ್ಗದಲ್ಲಿ ಮಾಡದೇ ಇದ್ದಿದ್ದರಿಂದ ಮರಣದ ಹಾಸಿಗೆ ಬರುವಾಗ ರಿಗ್ರೆಟ್ ಬರುತ್ತೆ. ಇವತ್ತು ನಾವು ಅಂಥ ಸಾವಿಗೆ ಹೋಗಬಾರ್ದು, ಅಂಥ ಸ್ಥಿತಿಗೆ ತಲುಪಬಾರ್ದು. ಒಂದು ವೇಳೆ ನಿಮಗೆ ಹಣ ಇಲ್ಲದೆ ಸೊಪ್ಪು ಸಾರು ತಿಂದರೂ ಪರವಾಗಿಲ್ಲ, ಜ್ಞಾನೋಕ್ತಿ ಹೇಳುತ್ತೆ. ಇವತ್ತು ಈ ವಾಕ್ಯವನ್ನು ಪ್ರಸಂಗ ಮಾಡುವಾಗ ನಾನು ನಡುಕದಿಂದ ಹೇಳ್ತಾ ಇದ್ದೀನಿ, ನನಗೊಂದು ಚರಿತ್ರೆ ಇರಬೇಕು ನನ್ನ ಮಕ್ಕಳುಗಳಿಗೆ ನಾನು ಬಿಟ್ಟು ಹೋಗುವಾಗ. ಅದಕ್ಕಿಂತಲೂ ನಿನ್ನ ಮಗನನ್ನು ಒಡೆದು ಬುದ್ಧಿ ಕಲಿಸಿ ಅವನಿಗೆ ಸ್ವಲ್ಪ ಹಣ ಬಿಟ್ಟು ಹೋಗು. ನನ್ನ ಪ್ರಕಾರ ಅವನ ಜೀವನ ಅದ್ಧೂರಿಯಾಗಿ ಮುಂದೆ ನಿನ್ನನ್ನು ನೀತಿವಂತನು ನಿನ್ನ ಕೈ ಎತ್ತಿ ಹರಸು ಹೋಗಿಬಿಡ್ತಾನೆ. ಯಾಕಂದರೆ ಯೇಸು ಸ್ವಾಮಿ ತಂದೆ ಆದಂಥ ನಿಮಗೂ ನನಗೂ ಒಂದನ್ನು ಕಲಿಸ್ತಾ ಇದ್ದಾನೆ ಪ್ರಾಕ್ಟಿಕಲ್ ಆಗಿ. ನಿನ್ನ ಮಗನನ್ನು ಶಿಕ್ಷಿಸಿದರೆ, ನಿನ್ನ ಮಗನಿಗೆ ಒಳ್ಳೆಯ ದಾರಿಯನ್ನು ನೀನು ಕಲಿಸೋದಾದರೆ ನಿನ್ನನ್ನು ನೀನು ಕಾಪಾಡ್ಕೊಳ್ತೀಯ, ನಿನ್ನ ಮಕ್ಕಳನ್ನು ನೀನು ಕಾಪಾಡ್ಕೊಳ್ತೀಯ. ಈ ಸತ್ಯವನ್ನು ಬಹಳಷ್ಟು ಜನರು ಅರ್ಥ ಮಾಡ್ಕೊಳ್ಳಲ್ಲ. ಕಡೆಯದಾಗ ವಯಸ್ಸಾದ್ಮೇಲೆ ಒಂದೇ ಒಂದು ಮಾತು ಹೇಳೋದು, ಎಲ್ಲ ಮಾಡಿದ್ದು ಯಾರಿಗೋ? ಅವನು ಕೇಳ್ತಾನೆ, ಹೇಳದ್ನಾ ನಿನಗೆ ಮಾಡೋಕ್ಕೆ? ಇವನು ಅವಾಗ ಹೇಳೋದು, ಈ ಮಾತು ಕೇಳಕ್ಕ ನಾನು ಮಾಡಿದ್ನಾ? ಅದಕ್ಕೆ ಬುದ್ಧಿವಂತನು ನನ್ನ ಪ್ರಕಾರ ತನ್ನನ್ನು ತಾನು ಹೊಡ್ಕೊಂತಾನೆ, ಮುಟ್ಟಾಳ ಬೇರೆಯವ್ರ ಕೈಯಲ್ಲಿ ಹೊಡೆಸ್ಕೊಂತಾನೆ. ಯಾಕೆ ನಾನು ಬೈಬಲ್ ಓದ್ತೀನಿ, ಯಾಕೆ ಬೇರೆ ಪ್ರಸಂಗಗಳನ್ನ ಕೇಳ್ತೀನಿ ಅಂದರೆ ಗೊತ್ತು, ನಾನು ಬುದ್ಧಿವಂತ ಆದರೆ ನನಗೆ ಮೊದಲು ಅರಿವು ಬರಬೇಕು, ಮೊದಲು ನಾನು ಹೊಡ್ಕೋಬೇಕು. ನಾನು ಹೊಡ್ಕೊಳ್ಳೋದ್ರಿಂದ, ವಾಕ್ಯಗಳಿಂದ ನನ್ನನ್ನು ಹೊಡ್ಕೊಳ್ಬೇಕು. ಯಾಕಂದರೆ ಶಿಕ್ಷೆ, ನಾವು ಶಿಕ್ಷಿತರಾಗಬೇಕು. 7ನೇ ವಾಕ್ಯ ಏನು ಹೇಳ್ತಾ ಇದ್ದಾರೆ? ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಏನು ಮಾಡ್ತಾನಂತೆ? ನಿಮಗೆ ಶಿಕ್ಷೆ 12:7 ಅದೇ ಅಧ್ಯಾಯದಲ್ಲಿ ಇರ್ತೀನಿ ನಾನು. ಶಿಕ್ಷೆ ಆಗುತ್ತದೆಂದು ತಿಳಿದು ಅದನ್ನು ಏನು ಮಾಡಿರಿ? ಸಹಿಸಿಕೊಳ್ಳ್ರಿ. ಮೊದಲನೇದಾಗಿ ಎಲ್ಲರೂ ಹೇಳಿ, ಶಿಕ್ಷೆಯನ್ನು ಎಲ್ಲರೂ ಹೇಳಿ, ಶಿಕ್ಷೆಯ ಸಹಿಸಿಕೋ. ಎಲ್ಲರೂ ಹೇಳಿ, ಶಿಕ್ಷೆ ಬಂದರೆ ಏನು ಮಾಡಬೇಕು? ಅದನ್ನ ಸಹಿಸ್ಕೋ. ಕರ್ತನ ಕೃಪೆಯಿಂದ ಸಹಿಸ್ಕೋ. ದೇವರು ನಿನಗೆ ಕೃಪೆ ಕೊಡ್ತಾನೆ. ಶಿಕ್ಷೆಯನ್ನು ಸಹಿಸ್ಕೋ. ಇವತ್ತೊಂದು ವೇಳೆ ಯಾರಾದರೂ ಬೆಳಿಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ದೇವರು ನನ್ನನ್ನು ಶಿಕ್ಷಿಸಿದ ಹಾಗಿದೆ ಪಾಸ್ಟ್ರೆ, ಖಂಡಿತವಾಗಿ ಹೇಳ್ತೇನೆ, ಶಿಕ್ಷೆಯನ್ನು ಸಹಿಸಿಕೊಳ್ಳುವವನು ಅವನು ಶಿಕ್ಷಿತನಾಗ್ತಾನೆ. ಶಿಕ್ಷಿತನಾಗುವುದಕ್ಕೋಸ್ಕರನೇ ದೇವರು ಶಿಕ್ಷಿಸೋದು.
ಇವತ್ತು ನಾನೇನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಆ ಸಹೋದರ ಇವತ್ತೆಲ್ಲ ಸಾಕ್ಷಿ ಹೇಳುವಾಗ ನಾನು ಈ ರೀತಿ ಯಾವುದನ್ನಾದರೂ ಒಂದನ್ನು ಕಲ್ತಿದ್ರೆ ಅದಕ್ಕೆ ಒಂದು ದೇವರು ಕಾರಣ. ಎರಡನೇದಾಗಿ ನನ್ನನ್ನು ನಡೆಸಿದಂಥ ಅಂಕಲ್ ಪೊನ್ರಾಜ್. ಆ ದೇವರ ಮನುಷ್ಯ ಸಿಗುವಾಗೆಲ್ಲ ನನ್ನನ್ನು ಶಿಕ್ಷಿಸಿದ್ನು, ಮುಖದಾಕ್ಷಿಣ್ಯ ಇಲ್ಲದೆ ಬೈದ್ನು, ಗದರಿಸಿದ್ನು. ಅವತ್ತೆಲ್ಲ ಹೋಗಿ ನಿಂತ್ಕೊಳ್ಳೋಕ್ಕೆ ನನಗೆ ಭಯ ಆಗೋದು. ಆದರೆ ಆ ದೇವರ ಮನುಷ್ಯ ನನಗೆ ಬೈದು ಗದರಿ ನನಗೆ ಹೇಳಿಕೊಟ್ಟಂಥ ಸತ್ಯಗಳು. ಒಂದು ದಿವಸ ನನಗೆ ಈಗಲೂ ನೆನಪಿದೆ. ಅಂಕಲ್ ಪೊನ್ರಾಜ್ ಅವ್ರ ಮಗಂದು ಎಂಗೇಜ್ಮೆಂಟ್ ಟೈಮ್ನಲ್ಲಿ ಕೆಲವು ಸೇವಕರುಗಳು ಹೋಗಿದ್ರು. ಆ ಸೇವಕರುಗಳು ಸ್ನಾನ ಮಾಡಿ ಬೇಗ ಲೇಟಾಗಿ ಮಾಡ್ತಾ ಇದ್ದಿದ್ದರಿಂದ ಅಂಕಲ್ ಅವ್ರನ್ನ ಗದರ್ಬಿಟ್ರು. ಅಂಕಲ್ ಅವ್ರನ್ನ ಗದರಿ ನಾನು ಹೇಳಿ ಅವ್ರನ್ನೆಲ್ಲ ಕರ್ಕೊಂಡೋಗಿದ್ದೆ. ಆದರೆ ಆ ಸೇವಕರು ನನ್ನ ಹತ್ರ ಬಂದು ಹೇಳಿದ್ರು, ನಿಮ್ಮ ಪೊನ್ರಾಜ್ ಅಂಕಲ್ ಒಳ್ಳೆ ಸೇವಕ ಅಂದ್ಕೊಂಡಿದ್ವಿ, ಈ ರೀತಿಯೆಲ್ಲ ಮಾತಾಡ್ಬಿಟ್ರಲ್ಲ. ಆಗ ನನಗೆ ಭಾಳ ಬೇದನೆ ಆಯಿತು. ನಾನು ನಡೆಸೋಂಥ ಆತ್ಮಿಕ ತಂದೆ ಬಗ್ಗೆ ಹಿಂಗೆಲ್ಲ ಹೇಳಿಬಿಟ್ರಲ್ಲ, ಅದು ನನಗೆ ತುಂಬ ನೋವಾಗ್ಬಿಡ್ತು. ಹಾಗಾಗಿ ಪೊನ್ರಾಜ್ ಅಂಕಲಿಗೆ ನಾನು ಫೋನ್ ಮಾಡಿದೆ, ಅಂಕಲ್ நீங்கள் அவங்கள திட்டிருக்கக்கூடாது ಅಂಕಲ್, ನೀವು ಅವ್ರನ್ನ ಏನು ಮಾಡಬಾರ್ದಾಗಿತ್ತು, ಬೈಬಾರ್ದಾಗಿತ್ತು. ನಾನು ಪ್ರೀತಿಯಿಂದ ಹೇಳಿದ್ದು. ಅಂಕಲ್ ಅಲ್ಲಿಂದ ಏನು ಸೌಂಡ್ ಬಂತು ಗೊತ್ತಾ ನಿಮಗೆ? ನನ್ನ ಅಷ್ಟು ವರ್ಷದಲ್ಲಿ ಎಷ್ಟೋ ಸರಿ ಸಣ್ಣದಾಗಿ ಗದರಿದ್ದಾರೆ. ಅವತ್ತು ಹೆಂಗೆ ನನ್ನ ಗದ್ರದು ಅಂದರೆ, ಬೇಡ ಫೋನೇ, ನೀನು ಬಂದು ಏನು ಮಾಡ್ತಾ ಇದ್ದೆ, ಫೋನ್ ಇಡು, ನೀನು ನನಗೇನು ಬುದ್ಧಿ ಹೇಳೋದು. ಒಂದು 15 ನಿಮಿಷ ಕೆಂಗೇರಿಯಲ್ಲಿ ನನಗೀಗಲೂ ನೆನಪಿದೆ, ಉಪನಗರ ಸಿಗ್ನಲಲ್ಲಿ ಬಸ್ಸಲ್ಲಿ ನಿಂತಿದ್ದೀನಿ, ರಾಪ್ ಅಂತ ಒಂದು ಕಡೆ ಅಳು ಬರ್ತಾ ಇದೆ. ಯಾಕಂದರೆ ಅಂಕಲ್ ಹತ್ರ ಬೈಸ್ಕೋಬಾರ್ದು. ನನಗೊಂದು ಸೇವಕರು ಹೇಳಿದರು, ನೀನನ್ನು ಪ್ರೀತಿಯಿಂದ ನಡೆಸುವಂಥ ಆತ್ಮಿಕ ತಂದೆಗಳ ಹತ್ರ ನೀನು ಶಾಪ ಹಾಕಿಸ್ಕೋಬಾರ್ದು ಅಂತ. ಅದಕ್ಕೆ ನಾನೇನು ಮಾಡಿದೆ, ಅವತ್ತು ಭಾಳ ಹತ್ತಿ ದೇವ್ರ ಹತ್ರ ಒಂದೇ ಒಂದು ಮಾತು ಹೇಳಿದೆ, ದೇವರೇ ಅಂಕಲ್ ಹೆಸರು ಕೆಡಬಾರ್ದು ಅಂತ ತಾನೇ ನಾನು ಹೇಳಿದ್ದು, ದೇವರೇ ನಿನಗೆ ಗೊತ್ತಲ್ಲ ನನ್ನ ಉದ್ದೇಶ ಅಂತ ಬಸ್ ಇಳಿದ್ಬಿಟ್ಟೆ. ನಾನು ಬಸ್ ಇಳಿದು ಒಂದು 2 ಅವರ್ ಆಗಿಲ್ಲ, 4 ಗಂಟೆಗೆ ಮತ್ತೆ ಸಂಜೆ ಫೋನ್, ಪೊನ್ರಾಜ್ ಅಂಕಲ್ ತಂಬಿ ಸಾರಿ. ಆ ದೇವರ ಮನುಷ್ಯ ಎಷ್ಟು ಇಮಿಡಿಯೇಟಾಗಿ ಸಾರಿ ಹೇಳೋದನ್ನ ಕಲ್ತಿದ್ರು. ಇವತ್ತು ಹುಡುಕಿದ್ರು ಸಿಗಲ್ಲ, ಎಷ್ಟು ಬೇಗ ತನ್ನ ತಪ್ಪರಿವಾಗಿ. ಆದರೆ ಅವತ್ತು ನಾನು ಕೀರ್ತನೆ ಒಂದನ್ನು ಓದಿದೆ, ಅವತ್ತೇ ದೇವರು ನನ್ನೊಂದಿಗೆ ಮಾತಾಡಿದ್ನು. ಕೀರ್ತನೆ 141 5ನೇ ವಾಕ್ಯ ಓದ್ರಿ. ಕೀರ್ತನೆ 141 5ನೇ ವಾಕ್ಯ ಏನು ಹೇಳುತ್ತೆ ಅಲ್ಲಿ? ಅದು ಓದಿದ ತಕ್ಷಣ ನನಗಿಷ್ಟು ಖುಷಿ ಆಯಿತು. 141 5, ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ನನಗೆ ಉಪಕಾರ. ಎಲ್ಲರೂ ಹೇಳಿ, ನಿಮ್ಮನ್ನು ನೀತಿವಂತರು ಹೊಡೆದ್ರೆ ನಿಮಗೇನದು? ಉಪಕಾರ. ಅವರು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆಯಂತಿದೆ, ನನ್ನ ತಲೆಯು ಅದನ್ನು ಬೇಡವೆನ್ನದಿರಲಿ. ಪಕ್ಕದಲ್ಲಿರೋ ಹೇಳಿ, ಗದರಿಸುವಂಥ ಪಾಸ್ಟ್ರು, ದೇವರ ಸೇವಕನಾಗಿ ಅಭಿಷಕ್ತನಾಗಿ ದೇವರ ಬಳಿಯಲ್ಲಿರುವಂಥ ವ್ಯಕ್ತಿಯಾಗಿದ್ದರೆ ಆ ಪಾಸ್ಟ್ರು ಗದರಿದ್ರೆ ನಿನಗೆ ಅಭಿಷೇಕ. ಹೇಳಿ ಪಕ್ಕದಲ್ಲಿ, ಆ ಪಾಸ್ಟ್ರು ಗದರಿದ್ರೆ ನಿನಗೆ ಎಷ್ಟು ಜನಕ್ಕೆ ಬೇಕಾ ಅಭಿಷೇಕ? ನಾನು ಭಾಳ ಅನುಭವಿಸಿದ್ದೀನಿ. ನಿಮ್ಮಲ್ಲೂ ಕೆಲವರೆಲ್ಲ ನನ್ನ ಹತ್ರ ಬರೋಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ವೇಳೆ ದೇವರ ಹೃದಯದಲ್ಲಿ ಇಲ್ಲದೆ ನಾನು ಗದರಿದ್ರೆ ಅದನ್ನು ದೇವರು ಕೂಡ ಅಂಗೀಕರಿಸಲ್ಲ. ಆದರೆ ದೇವರ ಚಿತ್ತದಲ್ಲಿ ನಾನು ಏನಾದರೂ ನಿಮ್ಮ ಲೈಫ್ಗಳಲ್ಲಿ ಗದರಿದ್ರೆ ಈ ವಾಕ್ಯ, ಅದಕ್ಕೆ ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಒಂದನ್ನು ಕೇಳ್ತೀನಿ. ಈ ದಿವಸಗಳಲ್ಲಿ ಎಲ್ಲ ಕಡೆ ಬೋಧನೆ ಏನು ಗೊತ್ತಾ? ಯಾರು ಹೊಗಳ್ತಾರೋ, ಮುಖಸ್ತುತಿ ಮಾಡ್ತಾರೋ, ಮೇಲಕ್ಕಿಡ್ತಾರೋ ಅವ್ರನ್ನೇ ಹುಡ್ಕೊಂಡು ಹೋಗುವಂಥ ದುಷ್ಟ ಕಾಲಗಳಲ್ಲಿ ವಿಶ್ವಾಸಿಗಳು ಹೋಗ್ಬಿಟ್ರು. ಆದರೆ ನಿಜವಾದಂಥ ವಿಶ್ವಾಸಿಗಳು 20 ವರ್ಷದ ಹಿಂದೆ ಇದ್ದಂಥ ಜನರುಗಳು ಹೇಗಿದ್ರು ಅಂದರೆ, ನಿನ್ನ ತಲೆಯನ್ನು ನೀನು ಕೊಡಬೇಕು. ಯಾವ ಸೇವಕ ನಿನಗೆ ಭಯಂಕರವಾಗಿ ಗದರುತ್ತಾನೋ ಆ ವ್ಯಕ್ತಿಗಳಿಗೆ ಯೌವನಸ್ಥರುಗಳು ಇವತ್ತು ಕೊಡೋದಕ್ಕೆ ತಲೆಯನ್ನು ಬಿಟ್ಟು ಅವ್ರು ಓಡ್ತಾ ಇರೋದ್ರಿಂದಲೇ ಅವರು ಒಳ್ಳೆ ಸೇವಕರುಗಳಾಗ್ತಾ ಇಲ್ಲ. ಯಾಕಂದರೆ ಒಂದು ಸಣ್ಣದಾಗಿ ಒಂದು ಮಾತು ಹೇಳಿದ್ರೆ ಸಾಕು, ಬೇರೆ ಚರ್ಚ್ ಸ್ಟಾರ್ಟ್ ಮಾಡಿಬಿಡ್ತೀನಿ, ಸಣ್ಣದಾಗಿ ಏನೋ ಅಂದರೂ ಒಂದು ಅದಲ್ಲ. ಅವರು ಒಂದು ವೇಳೆ ನಿಮ್ಮನ್ನು ನೀವು ಬೆಳೆದು ಪ್ರೀತಿಸಿ ನೀವು ಆ ರೀತಿಯಾಗಿ ಯಥಾರ್ಥವಾಗಿದ್ದು ಅವ್ರು ಮಾಡಿದ್ರೆ ಅದು ಬೇರೆ ಬಗ್ಗೆ ವಿಷಯ. ಆದರೆ ನೀವು ಇರುವಂಥ ಕಾಲದವರೆಗೂ ವಾಕ್ಯಗಳಲ್ಲಿದ್ದು ನಿಮಗೆ ಒಬ್ಬನು ಸತ್ಯವೇದದ ಆಧಾರದಲ್ಲಿ ಗದರಿದ್ರೆ ನೀವು ಅದನ್ನು ಸ್ವೀಕರಿಸಬೇಕು. ಅದು ನಿಮಗೆ ಉಪಕಾರ. ಯಾಕಂದರೆ ವಾಕ್ಯನೇ ಹೇಳ್ತಾ ಇದೆ, ನೀನು ಆ ಶಿಕ್ಷೆಯನ್ನು ಏನು ಮಾಡಬೇಕು? ಸಹಿಸ್ಕೊ. ಆ ಶಿಕ್ಷೆಯನ್ನು ಸಹಿಸಿಕೊಂಡವನು ಮಾತ್ರನೇ ಒಬ್ಬ ಒಳ್ಳೆ ಶಿಕ್ಷಿತನಾದಂಥ ಸೇವಕನಾಗಲಿಕ್ಕೆ ಸಾಧ್ಯ. ಇವತ್ತು ಬೆಳಗ್ಗೆ ನೀವು ದೇವರು ನಿಮ್ಮನ್ನು ಮರೆತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿದೆಯಾ? ಒಂದು ವೇಳೆ ನಿಮ್ಗೆ ಅನ್ನಿಸ್ತಾ ಇದೆಯಾ, ನಿಮ್ಮ ಶಿಕ್ಷೆಗಳಿಂದ, ನನ್ನ ಸನ್ನಿವೇಶಗಳಲ್ಲಿ, ನನ್ನ ವಾಕ್ಯಗಳಿಂದ ದೇವರು ನನ್ನ ಲೈಫ್ನಲ್ಲಿ ಕೆಲವರುಗಳನ್ನೆಲ್ಲ ಇಟ್ಟು ದೇವರು ಏನೋ ನನಗೆ ಪಾಠ ಕಲಿಸ್ತಾ ಇದ್ದಾನೆ, ಯಾಕೆ ಹೀಗಾಗ್ತಾ ಇದೆ ಅಂತ ನೀವೇನಾದರೂ ಅನಿಸಿದರೆ, ಇವತ್ತು ಬೆಳಗ್ಗೆ ಕರ್ತನ ಭೋಜನಕ್ಕೆ ಬರುವಾಗ ನೀವು ಪ್ರೀತಿಯಿಂದ ಹೇಳ್ರಿ, ದೇವರೇ ನೀನು ನನ್ನನ್ನು ಪ್ರೀತಿಸ್ತಿದೆಯಾ? ಅದಕ್ಕೆ ನನಗೆ ಜನವರಿಯಿಂದ ಸ್ಟಾರ್ಟ್ ಆಗಿದ್ದ ಶಿಕ್ಷೆ ಇವತ್ತುವರೆಗೂ ನಿಲ್ತಾ ಇಲ್ಲ ದೇವರೇ.
ಕೆಲವ್ರು ನೀವು ಹೇಳ್ಬೋದು, ಅಯ್ಯೋ 5 ತಿಂಗಳಾಗಿದೆ ದೇವ್ರು ನನಗೆ ಶಿಕ್ಷಿಸ್ತಾನೇ ಇದ್ದಂಗೆ ಅನ್ನಿಸ್ತಿದೆಯಲ್ಲ. ಪರವಾಗಿಲ್ಲ, ಆ ಶಿಕ್ಷೆಯನ್ನು ಸಹಿಸಿಕೋ. ಯಾಕಂದ್ರೆ ಆ ಶಿಕ್ಷೆ ನಿನ್ನನ್ನು ಶಿಕ್ಷಿತನಾಗಿ ಮಾಡುತ್ತೆ. ಇಬ್ರಿಯ 12:8 ಯಾಕೆ ಶಿಕ್ಷಿಸ್ತಾ ಇದ್ದಾನೆ ಅದು ಕೂಡ ವಾಕ್ಯ ಹೇಳುತ್ತೆ. ಸತ್ಯ ವೇದದಲ್ಲೇ ಒಂದು ಭಯಂಕರವಾದಂಥ ಲೈನ್ ಇದ್ದರೆ ಅದು ನನ್ನ ಪ್ರಕಾರ ಭಾಳ ಡೇಂಜರಸ್ ಆದಂಥ ಒಂದು ವಾಕ್ಯ. ಇಬ್ರಿಯ 12:8 ವಾಕ್ಯ, ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು, ಇಬ್ರಿಯ 12:8 ಯಾರಾದರೂ ಓದ್ತೀರಾ? ನಾನು ಇಬ್ರಿಯದಲ್ಲೇ ಇರ್ತೀನಿ, ಬಟ್ ಅಲ್ಲಿ ಇಲ್ಲಿ ಹೋಗಿ ಬರ್ತೀನಿ ಅಷ್ಟೇ. ಓಕೆ ಹೇಳ್ರಿ, ಇಬ್ರಿಯ 12:8 ಏನು ಹೇಳುತ್ತೆ? ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ನೀವೇನಲ್ಲ ಪುತ್ರರಲ್ಲ. KJV ಕನ್ನಡ ಬೈಬಲ್, ಇಂಗ್ಲೀಷ್ ಬೈಬಲ್ ಹೇಳ್ತೀವಿ ಯು ಆರ್ ಬಾಸ್ಟರ್ಡ್ಸ್. ಬಾಸ್ಟರ್ಡ್ ಅನ್ನೋ ಪದ ನೀವು ಕೇಳಿರ್ತೀರಾ? ಅವಾಗ ಹೇಳೋರು ಬಾಸ್ಟರ್ಡ್. ಇವನು ಉತ್ತರ ಕರ್ನಾಟಕದ ಕೆಟ್ಟ ಭಾಷೆ, ಅದು ನಾನು ಪುಲ್ಪಿಟ್ನಲ್ಲಿ ಹೇಳೋಕ್ಕಾಗಲ್ಲ. ಆ ಪದವನ್ನು ದೇವರು ಇಲ್ಲಿ ಬಳಸಿದ್ದಾನೆ. ನೀವು ನಿಜವಾಗಲೂ ದೇವರ ಮಕ್ಕಳಾಗಿದ್ದರೆ ನಿಮ್ಮನ್ನು ದೇವರು ಶಿಕ್ಷಿಸಬೇಕು. ಇದರ ಸತ್ಯ ನಿಮಗೆ ಗೊತ್ತಾಗಿದೆಯಾ? ಯಾಕೆ ಕೆಲವರುಗಳು ಎಷ್ಟೆಲ್ಲ ಪಾಪಗಳು ಮಾಡ್ತಾಯಿದ್ರು ವಿಶ್ವಾಸಿಗಳಿಗೆ ಶಿಕ್ಷೆ ಇವತ್ತಿಲ್ಲ ಗೊತ್ತಾ? ನನ್ನ ಪ್ರಕಾರ ಅವರು ದೇವರ ಮಕ್ಕಳಾಗಿದ್ದಾರಾ ಅನ್ನೋದು ಡೌಟ್. ಬಹಳ ತಾಳ್ಮೆಯಿಂದ ಇದನ್ನು ಹೇಳ್ತಿದ್ದೀನಿ, ಭಯದಿಂದ ಹೇಳ್ತಿದ್ದೀನಿ. ಎಷ್ಟೋ ವಿಶ್ವಾಸಿಗಳು ದೇವರ ಮಕ್ಕಳಾಗಿಲ್ಲ. ಚರ್ಚಿಗೆ ಬರ್ತಾ ಇದ್ದಾರೆ, ಬೈಬಲ್ ಡೈಲಿ ಇಟ್ಕೊಂಡಿದ್ದಾರೆ, ಆದರೆ ಅವರ ಜೀವಿತಗಳಲ್ಲಿ ಈ ವಾಕ್ಯ ಬಹಳ ಭಯ ಹುಟ್ಟಿಸುವಂತಹ ವಾಕ್ಯ. ದೇವರ ಮಕ್ಕಳಾಗಿ ನಾವು ಇದ್ದರೆ, ದೇವರ ಮಗನಾಗಿ ಒಬ್ಬ ಸೇವಕ ಇದ್ದರೆ ಆ ಸೇವಕನನ್ನು ದೇವರು ಶಿಕ್ಷಿಸಲೇಬೇಕು. ಅವನೊಂದು ವೇಳೆ ದೇವರು ಶಿಕ್ಷಿಸ್ತಾ ಇಲ್ಲ ಅಂದರೆ ಈ ವಾಕ್ಯ ಹೇಳ್ತಾ ಇದೆ ಆದರದಿಂದ ಹುಟ್ಟಿದವರೇ ಹೊರತು. ಓಹ್, ಎಂಥ ಪದ! ಹಾಗಿದ್ರೆ ಮಕ್ಕಳಲ್ಲ ಅಂದರೆ ರಕ್ಷಣೆ ಹೊಂದಿದವನಿಗೆ ಗುರುತೇನು ಹೇಳ್ರಿ? ಈಗ ನೀವು ರಕ್ಷಣೆ ಹೊಂದಿದ್ರೆ ಗುರುತೇನು? ಶಿಕ್ಷಿಸಬೇಕು.